ಸರ್ಕಾರಿ ಶಾಲೆಯ ಶಿಕ್ಷಕಿಯನ್ನ ಹೆಚ್ಚುವರಿ ಪಟ್ಟಿಗೆ ಸೇರಿಸಿ ವರ್ಗಾವಣೆ ಮಾಡುತ್ತಿದ್ದಾರೆ ಅಂತ ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಆಕ್ರೋಶ ಹೊರಹಾಕಿ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಪಟ್ಟಿಗೆ ಸೇರಿಸಿರುವ ವರಲಕ್ಷ್ಮಿ ಮೇಡಂ ಅವರನ್ನ ವರ್ಗಾವಣೆ ಮಾಡಬಾರದು ಅಂತ ಮನವಿ ಪತ್ರ ಸಲ್ಲಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವರಲಕ್ಷ್ಮಿ ಎಂಬ ಶಿಕ್ಷಕಿ 10 ವರ್ಷಗಳಿಗೂ ಅಧಿಕ ಕಾಲದಿಂದ ಸೇವೆ ಸಲ್ಲಿಸ್ತಾ ಇದ್ದು, ಕೇವಲ 10 ಮಕ್ಕಳಿದ್ದಂತಹ ಶಾಲೆಯಲ್ಲಿ ವರಲಕ್ಷ್ಮಿ ಅವರು ಹಾಗೂ ಸಹಪಾಠಿ ಶಿಕ್ಷಕರ ಶ್ರಮದಿಂದ ಈಗ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದೆಂದು ಪೋಷಕರು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇದೇ ವೇಳೆ ರಾಮಚಂದ್ರ ರೆಡ್ಡಿ ಮಾತನಾಡಿ, ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ವರಲಕ್ಷ್ಮಿ ಅವರನ್ನ ಹೆಚ್ಚುವರಿ ಪಟ್ಟಿಯಲ್ಲಿ ಸೇರಿಸಿ ವರ್ಗಾವಣೆ ಮಾಡಲು ಇಲಾಖೆ ಮುಂದಾಗಿದ್ದು, ಇಲಾಖೆ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸುತ್ತಿದ್ದೇನೆ. ಕೂಡಲೇ ನಿರ್ಧಾರವನ್ನು ಬದಲಿಸಿಕೊಂಡು ಅದೇ ಶಾಲೆಯಲ್ಲಿ ಮುಂದುವರಿಸಬೇಕು. ಆ ಶಿಕ್ಷಕಿ ಹಾಗೂ ಸಹಪಾಠಿ ಶಿಕ್ಷಕರ ಪರಿಶ್ರಮದಿಂದ ಈ ವರ್ಷವೂ ಸಹ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಖಾಸಗಿ ಶಾಲೆಗಳಿಂದ ಪುನಃ ವಾಪಸ್ ಸರ್ಕಾರಿ ಶಾಲೆಗೆ ದಾಖಲು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೋಷಕರು ಖಾಸಗಿ ಶಾಲೆಗಳ ಮೊರೆ ಹೋಗ್ತಿದ್ದಂತಹ ವೇಳೆ ಸರ್ಕಾರಿ ಶಾಲೆಗೆ ಪುನಃ ವಾಪಸ್ ಮಕ್ಕಳನ್ನು ಕರೆತರೋದು ಸಾಮಾನ್ಯದ ಮಾತಲ್ಲ. ತಕ್ಷಣ ಇಲಾಖೆ ನಿರ್ಧಾರ ಬದಲಿಸಬೇಕು ಅಂತ ಮನವಿಯನ್ನು ಮಾಡಿದ್ರು. ನಮ್ಮೂರು ಕಶೆಟ್ಟಪಲ್ಲಿ ಗ್ರಾಮದಿಂದ ಎಲ್ಲ ಪೋಷಕರು ಬಂದಿದ್ದೀವಿ. ನನ್ನ ಹೆಸರು ರಾಮಚಂದ್ರ ರೆಡ್ಡಿ. ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವರಲಕ್ಷ್ಮಿ ಮೇಡಮ್ ಅವ್ರನ್ನು ವರ್ಗಾವಣೆ ಮಾಡಿರುವ ಬಗ್ಗೆ, ವರಲಕ್ಷ್ಮಿ ಮೇಡಮ್ ಅವರು ಸುಮಾರು ವರ್ಷಗಳಿಂದ ನಮ್ಮ ವಿಲೇಜಲ್ಲೇ ಕೆಲಸ ಮಾಡುತ್ತಿದ್ದು, ತುಂಬ ದುಸ್ಥಿತಿಯಲ್ಲಿದ್ದ ಕಾಲದಲ್ಲಿ ಅವರು ಕನಿಷ್ಠ ಒಂದು 10-15 ಜನ ಸ್ಟೂಡೆಂಟ್ಸ್ ಇದ್ದಾಗಿಂದ ಈಗ ಸುಮಾರು 150 ಜನ ಸ್ಟೂಡೆಂಟ್ ಬರೋ ತನಕ ತುಂಬ ಕಷ್ಟಪಟ್ಟು ದುಡಿದು ಅವರು ನಮ್ಮ ಶಾಲೆಯನ್ನು ಪ್ಲಸ್ ನಮ್ಮ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳನ್ನು ಒಳ್ಳೆಯ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ. ಆದ ಕಾರಣದಿಂದ ವರಲಕ್ಷ್ಮಿ ಮೇಡಮ್ ಅವರನ್ನು ವರ್ಗಾವಣೆ ಕೈಗೆತ್ತಿಕೊಂಡಿರುವುದು ತುಂಬ ದುರಾದೃಷ್ಟಕರ. ನಮಗಂತೂ ನಮ್ಮ ಗ್ರಾಮಸ್ಥರಿಗೆ ತುಂಬಲಾರದ ನಷ್ಟ ಮತ್ತು ತಡೆಯಲಾರದ ನಷ್ಟ. ಹಂಗಾಗಿ ಇದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರನ್ನು ವರ್ಗಾವಣೆಯನ್ನು ಕೈ ಬಿಡಬೇಕೆಂದು, ಮತ್ತು ರೀಸೆಂಟಾಗಿ ಯಾರೋ ಒಬ್ಬ ಅನಿತಾ ಮೇಡಮ್ ಅವ್ರನ್ನು ನಮ್ಮ ಶಾಲೆಗೆ ವರ್ಗಾವಣೆ ಮಾಡಿದ್ದಾರೆ. ಆದರೆ ನಮಗೆ ಆ ಅನಿತಾ ಮೇಡಮ್ ಅವರು ನಮಗೆ ಯೋಗ್ಯರಲ್ಲ ಅಂತ ಕಾಣಿಸ್ತಾ ಇದೆ. ಕಾರಣ, ಅವರು ತಿಂಗಳ 10-15 ದಿವಸ ತಿಂಗಳೇ ರಜಾ ಹಾಕ್ತಾರೆ ಮತ್ತು ಕಾಲಕ್ಕೆ ಸ್ಕೂಲಿನ ಟೈಮ್ಗೆ ಸ್ಕೂಲ್ಗೆ ಬರಲ್ಲ. 11-12 ಗಂಟೆಗೆ ಬರ್ತಾರೆ, ಸಾಯಂಕಾಲ 3 ಗಂಟೆ 4 ಗಂಟೆಗೆ ಜಂಪು. ಹಂಗಾಗಿ ಆ ಮೇಡಮ್ ಅವ್ರನ್ನ ಬೇಕಾದರೆ ನೀವು ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಳ್ಳಿ. ನಮ್ಮ ಶಾಲೆಯ ಗ್ರಾಮದ ಹುಡುಗರು ಅಭಿವೃದ್ಧಿಗಾಗಿ ದುಡಿತಾ ಇರ್ತಕ್ಕಂಥ ವರಲಕ್ಷ್ಮಿ ಮೇಡಮ್ ಅವ್ರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆಗೆ ನಾವು ಬಿಡೋದಿಲ್ಲ. ಒಂದು ವೇಳೆ ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಒತ್ತಾಯ ಮಾಡ್ತೀವಿ, DDPಗೂ ಒತ್ತಾಯ ಮಾಡ್ತೀವಿ, ಸಾಧ್ಯವಾದರೆ ಕಮಿಷನರ್ ಆಫೀಸಕ್ಕೂ ಹೋಗ್ಲಿಕ್ಕೆ ತುದಿಗಾಲಲ್ಲಿ ಇದ್ದೀವಿ. ಆದರೆ ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಫಸ್ಟ್ TC ಕೊಡಿಸಿ ನಂತರ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರನ್ನು ವರ್ಗಾವಣೆ ಮಾಡಿ. ನಮಗೆ ತೊಂದರೆ ಇಲ್ಲ, ನಮಗೆ ಯಾರೂ ಬೇಕಾಗಿಲ್ಲ. ವರಲಕ್ಷ್ಮಿ ಮೇಡಮ್ ಅವರು ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ನಮ್ಗೆ ಏನು ಅವಶ್ಯಕತೆ ಇಲ್ಲ. ಇಷ್ಟು ಮಾತ್ರ ನಾವು ನಮ್ಮ ಗ್ರಾಮದ ಸುಮಾರು 50 ಜನ ಈಗ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಫೀಸಿಗೆ ಬಂದಿದ್ದೀವಿ. ಇದು ಇಲ್ಲೇನಾದರೂ ಅಂತ್ಯ ಕಾಣಲಿಲ್ಲ ಅಂದರೆ ಮುಂದಕ್ಕೆ ಇನ್ನೂ ಉಗ್ರ ಹೋರಾಟ ಮಾಡುತ್ತೇವೆ. ಗ್ರಾಮದಿಂದ ಬಂದಿದ್ದೀವಿ. ಪೋಷಕರು 50 ಜನ ಪೋಷಕರು ಬಂದಿದ್ದೀವಿ. ವರಲಕ್ಷ್ಮಿ ಮೇಡಮ್ ಅವರು ವರ್ಗಾವಣೆ ಎಂದು ತಿಳಿಸಿದ್ದಾರೆ. ಅದು ಬಗ್ಗೆ ನಮಗೆ ಬೇಕಾಗಿರೋದು, ಅದಕ್ಕೆ ನಾವು ಬಂದಿದ್ದೀವಿ PO ಆಫೀಸ್ ಹತ್ರ. ಅಲ್ಲಿ ಸಾರ್ ಸಿಗ್ಲಿಲ್ಲ, ಬೇರೆಯವ್ರನ್ನ ಮಾತಾಡಿದ್ರೆ ಇದಕ್ಕೆ ಹೋಗಿದ್ದಾರೆ ಕೋಲಾರಕ್ಕೆ ಅಂತ ಹೇಳಿದ್ರು. ನಾವು ಧರಣಿ ಆದ್ರೂ ಮಾಡ್ತೀವಿ. ಮೇಡಮ್ನು ನಮ್ಗೆ ಪಕ್ಕ ಬೇಕಷ್ಟೇ. ಫಸ್ಟ್ 50 ಜನ ಇದ್ದಿದ್ದು ಮೇಡಮ್ 150 ಜನ ಆಗಿದ್ದಾರೆ. ವ್ಯಾನ್ ಸಪ್ಲೈ ಆಗೈತೆ, ಎಲ್ಲ ಇದ್ ಮಾಡ್ತಿದ್ದಾರೆ. ಸಾರು ಎಷ್ಟೋ ಇದ್ ಮಾಡ್ತಿದ್ದಾರೆ. ಅದಕ್ಕಾಗಿ ಮೇಡಮ್ ಬೇಕೇ ಬೇಕು. ನಮ್ಗೆ ಬೇಕಾಗಿಲ್ಲ ಅಂದ್ರೆ ನಮ್ಮ TC ಕೊಟ್ಬಿಟ್ಟು
ಸ್ಕೂಲ್ ಕ್ಲೋಸ್ ಮಾಡ್ಬಿಟ್ಟು ಅವ್ರ ತಕ್ಕ ಎಲ್ಗೋ ವರ್ಗಾವಣೆ ಮಾಡ್ಕೋಬಹುದು. ಏನಮ್ಮ ಗೌರ್ಮೆಂಟ್ ಸ್ಕೂಲ್ ವ್ಯಾನ್ ಇದೆಯೇನಮ್ಮ? ಮೇಡಮ್ ಅವರೆಲ್ಲ ಇದಾಗಿ ಇದ್ ಮಾಡಿದ್ದಾರೆ. ಎಷ್ಟು ಬೆಂಬಲದಿಂದ ನಾವು ಸ್ಕೂಲ್ಗೆ ಸೇರ್ಸಿದೀವಿ. ಇವಾಗ ಇದರಿಂದ ಇವರು ವರ್ಗಾವಣೆ ಮಾಡ್ತೀರಿ ಅಂದ್ರೆ ನಾವ್ ಹಿಂಗೆ ಒಪ್ಪಕ್ಕಾಗುತ್ತೆ? ಒಪ್ಪೋದಿಲ್ಲ. ಮೇಡಮ್ ಬೇಕೇ ಬೇಕಾಗುತ್ತೆ ನಮ್ಗೆ. UKG, LKG ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಮೀಡಿಯಂ ಬೇಕಂದ್ರೆ ನೀವು ವರ್ಗಾವಣೆ ಮಾಡ್ಲೇಬೇಕು ಅಂದ್ರೆ ಅನಿತಾ ಮಿಸ್ ಅಂತ ಬಂದಿದ್ದಾರೆ ಹೊಸದಾಗಿ. ಅವ್ರು ಬೇಕಾಗಿಲ್ಲ, ಅವ್ರನ್ನ ತೆಗೆದ್ಬಿಟ್ಟು ವರಲಕ್ಷ್ಮಿ ಮೇಡಮ್ ನ ನಮ್ಗೆ ಬೇಕೇ ಬೇಕು. ವರಲಕ್ಷ್ಮಿ ಮೇಡಮ್ ಬೇಡ, ಬೇರೆ ಮೇಡಮ್ ಕಳಿಸ್ತೀರಿ ಅಂದ್ರೆ ಬೇಡ ಸರ್, ನಮ್ಗೆ ವರಲಕ್ಷ್ಮಿ ಮೇಡಮೇ ಬೇಕು. ಇಲ್ಲ ಅಂದ್ರೆ ನಮ್ಮ ಮಕ್ಕಳು TC ಎಲ್ಲ ಕೊಟ್ಬಿಟ್ಟು ಸ್ಕೂಲ್ ಕ್ಲೋಸ್ ಮಾಡ್ತೀವಿ ಬಿಡಿ, ನಮ್ಗೆ ಬೇಡ.